ನಾವು ಎಷ್ಟು ಜನ ಟೀಚರ್ಗಳ ನೀವು 3-4 ವರ್ಷದಲ್ಲಿ ಎಷ್ಟು ಜನ ಟೀಚರ್ಗಳ ರಿಕ್ರೂಟ್ ಮಾಡಿದ್ರಿ? ಈಗ ರಿಕ್ರೂಟ್ಮೆಂಟೇ ಆಗ್ತಾ ಇಲ್ಲ, ಎಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ತಗೊಳ್ತಾರೆ, ಅದಕ್ಕೆ ಲೆಕ್ಕ ಇಲ್ಲ ಪಕ್ಕ ಇಲ್ಲ. ಈ ರೀತಿ ನೀವೇನ್ ಮಾಡಿದ್ರಿ? ನೀವೇನ್ ಮಾಡಿದ್ರಿ ಹೇಳಪ್ಪ? ಅಂಕಿಅಂಶಗಳು ಅಲ್ಲ, ನೀವೇನ್ ಮಾಡಿದ್ರಿ ಹೇಳ್ರಿ. ಗಮನಕ್ಕೆ ಒಂದು ವಿಷಯ ತರ್ತೀನಿ. ಅಲ್ಲ, ಗಮನ ತರದು ಇರ್ಲಿ. ನೀವು ಎಷ್ಟು ಟೀಚರ್ಗಳನ್ನ ರಿಕ್ರೂಟ್ ಮಾಡಿದ್ರಿ? ನೋಡಿ, ವೆರಿ ಸಿಂಪಲ್ ಕ್ವಶನ್. ನೀವು ಎಷ್ಟು ಜನ ನಾನು ಸರ್ಕಾರಕ್ಕೆ 80 ಪತ್ರ, ನಾವು 13,000 ಜನ ರಿಕ್ರೂಟ್ ಮಾಡಿದ್ವಿ. ನೀವು ಎಷ್ಟು ಜನ ಮಾಡಿದ್ರಿ ಹೇಳಿ ನೋಡಿ. ಕೊಡೋದಿಲ್ಲ. ಅಲ್ಲ, ಒಂದೇ ಒಂದು ನಾವು 13,000 ಜನ ರಿಕ್ರೂಟ್ ಮಾಡಿದೀವಿ 2 ವರ್ಷದಲ್ಲಿ. ನೀವ್ ಎಷ್ಟು ಮಾಡಿದ್ರಿ 4 ವರ್ಷದಲ್ಲಿ ಹೇಳಿ. ಈಗ ಅಂಕಿಅಂಶಗಳನ್ನ ಕೊಡ್ಬೇಕು ನಾವು. ಆದ್ರೆ ಮುಖ್ಯಮಂತ್ರಿಗಳನ್ನ ದಯವಿಟ್ಟು ನನ್ನ ಮಾತನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ. ವಿರೋಧ ಪಕ್ಷದವರು ಕೇಳಿದಾಗ ಅಂಕಿಅಂಶಗಳನ್ನ ಕೊಡಿ ಅಂತೇಳಿ ಇದುವರೆಗೂ ಯಾವ್ದು 80 ಪತ್ರಗಳು ನನ್ನ ಹತ್ರ ಬಾಕಿ ಇದೆ. ಒಂದಕ್ಕೂ ಉತ್ತರ ಇದು ಅಂಕಿಅಂಶಗಳು ಕೊಡೋದಿಲ್ಲ, ಉತ್ತರ ಕೊಡೋದಿಲ್ಲ. ಹೇಗೆ ನಿಮಗೆ ನಾವು ಉತ್ತರ ಕೊಡ್ಬೇಕು? ಇವತ್ತು ನನ್ನ ಹತ್ರ ಯಾವ ಮಾಹಿತಿ ಮೇಲೆ ಹೇಳಿದ್ರಿ? ಮತ್ತೆ ಇದನ್ನ ನಮಗೆ ಬೇರೆ ರೀತಿಯಲ್ಲಿ ತಗೊಳ್ತೀವಲ್ಲ, ಅದರಲ್ಲಿ ಸರ್ಕಾರದ ಚಾನೆಲ್ ಅಲ್ಲದೆ ಬೇರೆ ರೀತಿ ನಮ್ಮದೇ ಇರ್ತದೆ. ಅದು ಅಫಿಷಿಯಲ್ ಆಗಿ ಕೊಡಲ್ಲ ಅವರು. ನಾವೇನ್ ಮಾಡ್ಬೇಕು? ಹೇಳಬೇಕಲ್ಲ. ನಾನು ಹೇಳ ನಿಮ್ ಬಿಜೆಪಿ ಅವರು ಕಾಲದಲ್ಲಿ ನಾ ಬರೆದಂತ ಒಂದ್ ಪತ್ರಕ್ಕೂ ಉತ್ತರ ಕೊಟ್ಟಿಲ್ಲ. ಹಾಗಾದ್ರೆ ನನ್ನ ಮೇಲೆ ಆಗಿತಾನ ತೀರ್ಸ್ಕೊತಾ ಇದ್ದೀರಾ? ಇಲ್ಲಪ್ಪ, ನಿನ್ ಮೇಲೆ ಹಾಗೇ ಏನಿಲ್ಲ. ನೀನ್ ಪ್ರೀತಿ ಮತ್ತೆ ಅಂಕಿಅಂಶಗಳು ಕೊಡಕ್ ಹೇಳಿ ಸರ್. ನಾನ್ ನೋಡಪ್ಪ, ಯಾರೇ ದುರ್ಬಲ ವರ್ಗದವರು ಇದ್ರು ಕೂಡ ಪ್ರೀತಿಸ್ತೀನಿ. ನಾವು ನಿಮ್ಮನ್ನು ಪ್ರೀತಿಸ್ತೀವಿ ಸರ್. ನಾವು ವೈಯಕ್ತಿಕವಾಗಿ ನಾನು ಬಹಳ ಗೌರವ ಕೊಡೋ ವ್ಯಕ್ತಿ, ವೈಯಕ್ತಿಕವಾಗಿ. ಆಮೇಲೆ ವಿಷಯ ಬಂದಾಗ ನಾನು ಪ್ರಸ್ತಾಪ ಮಾಡಬೇಕು ನನ್ನ ಸ್ಥಾನದಿಂದ. ಆಯ್ತು ಮಾಡಪ್ಪ.